ರತ್ನ, ನೀನೇನು ಮಾತಾಡಬೇಡ, ಸುಮ್ಮನೆ ನಿಂತ್ಕೋ. ಅಕ್ಕನೇ ಕೇಳ್ತಾಳೆ. ಅವಳೇನು ಮಾತಾಡಲ್ಲ ಸುಶೀಲ, ಆದರೆ ಕೋಪದಲ್ಲಿ ನೀನೇನು ಮಾತಾಡಬೇಡ. ಆಮೇಲೆ ಅವರು ಕೋಪ ಬಂದರೆ ಗೊತ್ತಲ್ಲ. ಅಕ್ಕ, ನಮ್ಮನೆ ಸೊಸೆ ವಿಷಯದಲ್ಲಿ ನಾನು ಆ ಥರ ಎಲ್ಲ ಮಾತಾಡಿ ಹಾಳು ಮಾಡ್ತೀನಾ? ಇಲ್ಲ ಅಕ್ಕ, ಬಾ. ಅಮ್ಮ, ನಾನು ಕೇಳ್ತೀನಿ ಬನ್ನಿ. ರತ್ನ ಬಾ. ಅದು ಕಳ್ಳತನ ಮಾಡೋದಕ್ಕೆ ಹೋಗಿ ಕೆಮ್ತಾ ನಿಂತ್ಕೊಂಡ್ರಂತೆ. ಹಂಗಾಯಿತು ನಿಮ್ಮ ಕತೆ. ಏನೋ ಕೇಳಬೇಕು ಅಂತ ಬಂದಿದ್ದೀರಿ, ಏನು ಹೇಳಿ? ರೀ, ಅದು ಕಳ್ಳನ ಗುಟ್ಟು ಕಳ್ಳನೇ ಬಲ್ಲ, ಹಾಗೆ ಕಳ್ಳನ ಹೆಜ್ಜೆ ಕೂಡ ಕಳ್ಳನೇ ಬಲ್ಲ ಅಲ್ವೇನು ಛತ್ರಿ? ದಿಟ ದಣಿ. ಆದರೆ ಮಾರಿಗುಡಿ ಇದ್ಯಾವ್ರಿಗೆ ಕಳ್ಳನೋ ಗೊತ್ತು ಅಲ್ಲವ್ರ? ಏನು ಹೇಳಿ? ರೀ, ರತ್ನ ನಾಳೆ ಅವ್ರ ತವ್ರ ಮನೆಗೆ ಹೋಗಬೇಕು ಅಂತಿದ್ದಾಳೆ. ಅದು ಗುಂಡಮ್ಮನ ಜೀವನ ಹಾಗಾಯ್ತಲ್ಲ, ಅಕ್ಕ ಆಗಿ ಒಂದು 4 ಮಾತಾಡಿ ಸಮಾಧಾನ ಮಾಡೋಣ ಅಂತಿದ್ದಾಳೆ. ಕಳಿಸ್ಕೊಡೋಣವಾ? ಕೋಣ ಕೊಸರ್ತಿದ್ರೆ ಎಮ್ಮೆ ಸಂಕಟ ಪಡ್ತಿತ್ತಂತೆ. ಅವಳು ಹಣೆ ಬರಕ್ಕೆ ಅವಳು ಅನುಭವಿಸ್ತಿದ್ದಾಳೆ. ಇವಳು ಹೋಗಿ ಏನಲ್ಲಿ ಶಂಖ ಓದಬೇಕಂತ? ಅಪ್ಪಯ್ಯ, ನಾನೇ ಕರ್ಕೊಂಡೋಗಿ ಕರ್ಕೊಬತ್ತೀನಿ. ಅಮ್ಮನ ಮೇಲಾಣೆ, ನಮ್ಮನೆ ವಿಷಯನ ಯಾರಿಗೂ ಹೇಳೋಕ್ಕಿಲ್ಲ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳೋಕೆ ಹೋಗ್ಬೇಡ, ಕಳಿಸ್ಕೊಟ್ಬಿಡು. ಕುದುರೆಗೆ ಲಗಾಮ್ ಸನ್ನೆ, ಕತ್ತೆಗೆ ದೊಣ್ಣೆ ಸನ್ನೆ. ಈ ಮಾತು ನೆನಪಲ್ಲಿಟ್ಕೊಂಡು ಹೋಗಿ ಬನ್ನಿ, ಆಯ್ತಾ? ಸರಿ ಅಪ್ಪಯ್ಯ. ಛತ್ರಿ, ಅರ್ಥ ಆಯ್ತು ದಣಿ. ಅಪ್ಪ, ಕೊನೆಗೂ ಒಪ್ಕೊಂಡ್ಬಿಟ್ರಲ್ಲ. ಮನೆ ಸೊಸೆ ತವ್ರ ಮನೆಗೆ ಹೋಗ್ಬೇಕಂದ್ರೆ ಬೆಟ್ಟ ಹತ್ತದಷ್ಟು ಆಯಾಸ ಆಗುತ್ತೆ ಅನ್ನೋದಾದ್ರೆ ಇಂಥ ಕಷ್ಟ ಯಾವ ಶತ್ರುಗೂ ಬೇಡ ಅಕ್ಕ. ಆದಷ್ಟು ಬೇಗ ಆ ಕಷ್ಟ ಮುಗಿದೋಗ್ಲಿ ಅಂತ ಕೇಳ್ಕೊತೀನಿ. ರತ್ನ, ನಾಳೆ ನೀನು ಹೋಗ್ಬಮ್ಮ. ಪರ್ಶು, ಈಗ ಸಮಾಧಾನ ಆಯ್ತಾ? ಇಬ್ಬರು ಹೋಗಿ ಮಲ್ಕೊಳ್ಳಿ. ಅದಕ್ಕೆ ಏನೋ ಮಾಡೋಳೆ. ಯಾವುದೋ ಗ್ರೂಪು. ಏನಿದು ಹೆಸರು ವಿಚಿತ್ರವಾಗಿದೆಯಲ್ಲ? ಆಪರೇಷನ್ ಪಿಂಕಿನ? ಓಹೋ, ಇವಳು ಅವಳೇ ತಾನೇ ನಮ್ಮ ಸೀನನ್ ಹಿಂದೆ ಸುತ್ತಿದ್ಲಲ್ಲ ಹುಡುಗಿ. ಅವಳ ಹೆಸರಲ್ಲಿ ಯಾಕೆ ಅದಕ್ಕೆ ಗ್ರೂಪ್ ಎಲ್ಲ ಓಪನ್ ಮಾಡಿದಾಳಲ್ಲ? ಓ, ಎಲ್ಲ ನೋಡ್ಬಿಟ್ಟಿದ್ದಾರೆ. ಹಾಯ್ ಗರ್ಲ್ಸ್. ಹಾಯ್ ಅತ್ತಿಗೆ. ಏನಿದು ಅತ್ತಿಗೆ ಗ್ರೂಪ್? ಆಪರೇಷನ್ ಪಿಂಕಿ ಅನ್ನೋ ಹೆಸರು ನೋಡಿದರೆ ಗೊತ್ತಾಗಲ್ವಾ? ನಮ್ಮ ಗುಂಡು ಜೀವನ ಸರಿ ಮಾಡೋದಕ್ಕೆ ಈ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ನಾನೊಬ್ಳು ಕೈಯಿಂದ ಆಗಲ್ಲ, ನಿಮ್ಮಿಬ್ಬರು ಹೆಲ್ಪು ಬೇಕು. ಅದಕ್ಕೆ ನಿಮ್ಮಿಬ್ಬರನ್ನು ಆ್ಯಡ್ ಮಾಡಿದ್ದೀನಿ. ಇವಾಗಲೇ ಬರಬೇಕಾ? ಅದಕ್ಕೆ ಹೇಳು, ಬರ್ತೀನಿ. ಅಯ್ಯಯ್ಯೋ, ಈಗ ಬೇಡ. ನಾಳೆ ಬೆಳಿಗ್ಗೆ ಬೇಗ ನಮ್ಮ ಮನೆಗೆ ಬನ್ನಿ. ಉಳಿದಿದ್ದು ಇಲ್ಲೇ ಹೇಳ್ತೀನಿ. ಗುಂಡುಗೋಸ್ಕರ ಜೀವ ಬೇಕಾದರೂ ಕೊಡ್ತೀವಿ. ನಾಳೆ ಬೆಳಗ್ಗೆನೆ ಅಲ್ಲಿರ್ತೀವಿ. ಸರಿ, ಗುಡ್ ನೈಟ್. ಗುಡ್ ನೈಟ್ ಅತ್ತಿಗೆ. ಶುಭ ರಾತ್ರಿ.
ಅಪ್ಪ ನೀನಾ ಭಯನೇ ಆಗೋಯ್ತು ನನಗೆ. ನೀನು ಹಿಂಗೆ ಮಾಡ್ಬೋದಾ ನನಗೆ? ನನ್ನ ಆಪ್ರೇಷನ್ಗೆ ಸೇರಿಸ್ಕೊಳ್ಳೋಕ್ಕೆ ನಾನು ದೊಡ್ಡೋಳಾಗಿದ್ದೀನಿ ತಾನೆ. ಏ ಮತ್ತೆ ಮಾತಾಡೋ, ಯಾರಿಗೂ ಗೊತ್ತಿಲ್ಲ ಚೋಟು. ಅದಕ್ಕೆ ಹೇಗಿದ್ರು ನನಗೆ ಗೊತ್ತಾಗಿದೆಯಲ್ಲ, ನನಗೂ ಗುಂಡಕ್ಕನ ಲೈಫ್ ಚೆನ್ನಾಗಿರ್ಬೇಕು ಅಂತ ಇಷ್ಟ ಅಲ್ವಾ? ಪ್ಲೀಸ್ ಅದಕ್ಕೆ, ಹೇಗಿದ್ರು ನಾನು ಚಿಕ್ಕವಳಲ್ವಲ್ಲ, ಪ್ಲೀಸ್ ಅದಕ್ಕೆ. ಆಯಿತು ಹಂಗಂತ್ಯಾ? ನೀನು ನಾರಿನೇ ಅಲ್ವಾ? ಸರಿ, ಓಕೆ. ನಾವು ನಾರಿ ಶಕ್ತಿ ಸೇರಿಕೊಂಡು ನಮ್ಮನೆ ನಾರಿ ಜೀವನನ ಸರಿ ಮಾಡೋಣ. ನಾಳೆಯಿಂದನೇ ಆಪರೇಷನ್ ಪಿಂಕಿ ಸ್ಟಾರ್ಟ್. ಓಕೆ, ಡನ್. ರತ್ನ, ಇಬ್ಬರು ಹೋಗಿ ಬನ್ನಿ. ಮನೇಲಿ ನಾವಿಬ್ಬರು ಕೇಳಿದ್ವಿ ಅಂತ ಹೇಳಿ. ಸರಿಯತ್ತೆ. ಮೋಸ್ಟ್ಲಿ ಗುಂಡುನು ಅಲ್ಲೇ ಬಂದಿರ್ತಾಳೆ. ನಾನು ಮಾತಾಡಿಸಿ ನಿಮ್ಮಿಬ್ರಿಗೂ ಕಾಲ್ ಮಾಡಿಸ್ತೀನಿ. ಸರಿ ರತ್ನ, ಹುಷಾರಾಗಿ ಹೋಗ್ಬಮ್ಮ. ಪರ್ಶು ಜೋಪಾನ ಕಣ. ಸರಿ ಚಿಕ್ಕಮ್ಮ, ಬರ್ತೀವಿ. ಕುಕ್ಕದ ಬಟ್ಟೆಗೆ ಕೂರೆ ಹೆಚ್ಚು, ಬಾಳಿದ ಮನೆಗೆ ಮಾತು ಹೆಚ್ಚು. ಇದು ಬಾಳಿದ ಮನೆ, ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೋಬೇಕು. ಅಂದರೆ ಈ ಮನೆಯಲ್ಲಿರೋ ಜನ ನನ್ನ ಮಾತಿಗೆ ತಕ್ಕಂತೆ ನಡ್ಕೋಬೇಕು. ಅಪ್ಪಯ್ಯ, ಇವಾಗ ನಾವು ಏನು ತಪ್ಪು ಮಾಡಿದ್ದೀವಿ? ಯಾವ ಮಾತನ್ನ ಕೊಟ್ಟು ಅದ್ರ ಪ್ರಕಾರ ನಡ್ಕೊಂಡಿಲ್ಲ? ನಿನಗೆ ಹೇಳ್ತಿಲ್ಲ ಕಣೋ, ನೀನು ಹೆಂಡ್ತಿಗೆ ಹೇಳ್ತಾ ಇರೋದು. ನೋಡು ರತ್ನಮ್ಮ, ನಿನಗೆ ಮಾತು ಕೊಟ್ಟಂತೆ ನಿನ್ನನ್ನು ತವ್ರ ಮನೆಗೆ ಕಳಿಸ್ಕೊಡ್ತೀನಿ. ಆದರೆ ಏನು ಮಾವಯ್ಯ? ಈ ನಮ್ಮ ಕೆಲಸದವರು ಒಂದು ಎಡವಟ್ಟು ಮಾಡಿಬಿಟ್ಟವ್ರೆ. ಸುಮ್ಮನೆ ಇರಲಾರ್ದೆ ಕಣಜದ ಗೂಡಕ್ಕೆ ಕೈ ಹಾಕ್ದಂಗೆ ಈ ಮೆಣಸಿನ್ಕಾಯಿ ಜೊತೆಗೆ ಕಡಲೆಕಾಳು ಬೆರೆಸ್ಬಿಟ್ಟಿದ್ದಾರೆ. ಅದು ಎಲ್ಲ ಬೇರೆ ಬೇರೆ ಮಾಡಬೇಕು. ನಾನೇ ಬೇರೆ ಬೇರೆ ಮಾಡಬಹುದಿತ್ತು, ಆದರೆ ಮಾರಿಗುಡಿ ದೇವರು ಆ ಕೆಲಸ ಮಾಡಿದ್ರೆ ಜನ ಮೆಚ್ತಾರ? ಇನ್ನೂ ನಾನು ಹೆಂಡ್ತಿದ್ದೀರು, ಅವ್ರಿಗೂ ವಯಸ್ಸಾಗ್ತಾ ಇದೆ, ಅವರಿಂದ ಆಗಲ್ಲ. ಇನ್ನು ಈ ಛತ್ರಿ, ನನಗೆ ಛತ್ರಿ ಹಿಡಿಯೋದು ಬಿಟ್ಟರೆ ಬೇರೆ ಕೆಲಸ ಬರಲ್ಲ. ಅದಕ್ಕೆ ನಮ್ಮ ಮನೆ ಸೊಸೆಯಾಗಿ ನೀನು ಆ ಕೆಲಸ ಮಾಡಿಕೊಡಮ್ಮ. ಆ ಕೆಲಸ ಮಾಡಿಬಿಟ್ಟು ನೀನು ನಿನ್ನ ತವ್ರ ಮನೆಗೆ ಹೋಗುವಂತೆ.